ಹಲೋ, ಹೇಳೋ. ಮಗ, ಅವಳು ಇಲ್ಲೇ ಇದ್ದಾಳೆ ಕಣೋ. ಹೌದಾ? ಬರ್ತಾ ಇದ್ದೀನಿ. ಎದ್ದೇಳ್ರೆ ಕತೆಗಳ. ಕೆಲ್ಸದವ್ರು ತಿಂಡಿ ಕಾಯ್ತಿರ್ತಾರೆ, ಹೋಗ್ ತಿಂಡಿ ಕೊಟ್ ಬನ್ನಿ. ಏ ಅಕ್ಕ, ಅಮ್ಮ ಕರಿತಿರೋದ್ ಕೇಳಿಸ್ತಿಲ್ವಾ? ಎದ್ದೋಗೆ. ಏ ಹೋಗೆ. ನಿನ್ನಿಂದ ನಾನು ಬೈಸ್ಕೋಬೇಕಾ? ಎದ್ದೋಗೆ. ಕರಾಗ್ರೆ ವಸ್ತೆ ಲಕ್ಷ್ಮೀ ಕರಮತೆ ಸರಸ್ವತಿ ಕರಮೂಲೆತು ಗೋವಿಂದಂ ಪ್ರಭಾತೆ ಕರದರ್ಶನಂ. ಅಣ್ಣ, ತಿಂಡಿಗೆ ಬನ್ನಿ. ಬರ್ತೀವಿ. ಅಯ್ಯೋ, ನನ್ ಮಗ್ನೆ ನೀನಾ? ನಾನ್ ಯಾರು ಅಂತ ಹೆದರ್ಕೊಂಡಲ್ಲೋ. ಎಷ್ಟು ದಿನ ಆಯ್ತು ಸುಬ್ಬಿ ನಿನ್ನ ನೋಡಿ. ಇರೋ, ಕೆಲ್ಸದವ್ರಿಗೆ ಊಟ ಕೊಟ್ಟು ಬರ್ತೀನಿ. ಒಂದು ನಿಮಿಷ, ಬಿಲ್ ಕೊಟ್ಟು ಬರ್ತೀನಿ. ಏಯ್, ಕೊಡೋ ಇಲ್ಲಿ, ನಾನ್ ಪೇ ಮಾಡ್ತೀನಿ. ನಾನು ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಕೊಡು. ಬಿಡು ಸುಬ್ಬ, ನಾನ್ ಪೇ ಮಾಡ್ತೀನಿ.
ವಾ, ಏನ್ ಸುಬ್ಬಾ, ರೈಟಿಂಗ್ ಬಿಟ್ಟು ಗಾರೆ ಕೆಲ್ಸಕ್ಕೆ ಬಂದ್ಬಿಟ್ಟಿದ್ಯಾ? ಎಲ್ಲ ನಿಂಗೋಸ್ಕರ ಕಣೆ ಸುಬ್ಬಿ. ನಿಜ ಹೇಳಬೇಕು ಅಂದ್ರೆ ನೀನು ಹೋಗ್ಬಿಟ್ಟಿದ್ಯಾ ಅನ್ಕೊಂಡಿದ್ದೆ. ಯಾಯ್ ಶುಶು, ಸಾರಿ ಸಾರಿ ಸಾರಿ. 2 ದಿನ ಕಾಣಿಸಿಲ್ಲ ಅಂದ್ರೆ ಹೋಗ್ಬಿಟ್ಟಿದೀನಿ ಅಂತನಾ? ಸಾರಿ ಕಣೋ, ಮನೆ ಕಟ್ಟೋಕ್ ಶುರು ಮಾಡ್ದಾಗಿಂದ ಎಲ್ಲೂ ಹೊರಗಡೆ ಬರೋದಕ್ಕಾಗ್ತಾ ಇಲ್ಲ, ಫೋನಲ್ಲಿ ಮಾತಾಡೋದಕ್ಕೂ ಆಗ್ತಾ ಇಲ್ಲ. ತಂಗಿ ಯಾವಾಗ್ಲೂ ಪಕ್ಕದಲ್ಲೇ ಇರ್ತಾಳೆ, ರೀಚಾರ್ಜ್ ಕೂಡ ಇಲ್ಲ ಗೊತ್ತಾ? ಏ ದಡ್ಡಿ, ನನ್ನ ಹತ್ರ ಹೇಳಿದ್ರೆ ನಾನು ರೀಚಾರ್ಜ್ ಮಾಡಿಸ್ತಿರ್ಲಿಲ್ವಾ? ಇವತ್ತು ನನ್ನ ಫ್ರೆಂಡ್ ಮದ್ವೆ ಇದೆ, ಅದಕ್ಕೂ ಹೋಗಕ್ ಆಗ್ತಿಲ್ಲ ಗೊತ್ತಾ? ಹೋಗ್ಬೇಕಿತ್ತು, ಅದಕ್ಕೆ ಯಾರು ಬೇಡ ಅಂದಿದ್ದು? ಹೋಗೋದಕ್ಕೆ ನನ್ಗೂ ಇಷ್ಟನೇ ಇತ್ತು, ಆದ್ರೆ ನನ್ನ ಹತ್ರ ಒಂದು ಒಳ್ಳೆ ಬಟ್ಟೆ ಇಲ್ಲ, ಹೊಸ ಬಟ್ಟೆ ತಗೊಳೋದಕ್ಕೂ ಆಗ್ತಾ ಇಲ್ಲ ಗೊತ್ತಾ? ನನ್ನ ಹತ್ರ ಕೇಳಿದ್ರೆ ನಾನು ಕೊಡ್ಸಲ್ಲ ಅಂತಿದ್ನಾ? ನೀನ್ ಕೊಡ್ಸಲ್ಲ ಅಂತ ಏನಿಲ್ಲ, ಆದ್ರೆ ಅಪ್ಪನ್ ಗೊತ್ತಾದ್ರೆ ಅಪ್ಪಂಗ್ ಡೌಟ್ ಬರುತ್ತೆ. ಮುಂಚೆ ಆದ್ರೆ ಸ್ಕಾಲರ್ಶಿಪ್ ಬರ್ತಾ ಇತ್ತು, ಆ ದುಡ್ಡಲ್ಲಿ ನಾನ್ ಖರ್ಚು ಮಾಡ್ತಾ ಇದ್ದೆ. ಈಗ ಸ್ಕಾಲರ್ಶಿಪ್ ದುಡ್ಡೆಲ್ಲ ಅಪ್ಪಂಗೆ ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲ ಕಣೋ, ನಮ್ಮಮ್ಮ ಇಷ್ಟಪಟ್ಟು ಮಾಡ್ಸಿದ ಒಡವೆ, ನನ್ ತಂಗಿ ಕಷ್ಟಪಟ್ಟು ಕೂಡಿಟ್ಟಿದ್ ಹುಂಡಿ ಕಾಸು ಎಲ್ಲಾನು ನಮ್ಮಪ್ಪಂಗೆ ಕೊಟ್ಟಿದೀವಿ. ಎಲ್ರು ಹಾಗೆ ದೊಡ್ಡ ಮನೆ ಕಟ್ಟಿಸ್ಬೇಕು ಅನ್ನೋದು ನಮ್ಮ ಆಸೆ ಕೂಡ. ಫುಲ್ಫಿಲ್ ಮಾಡೋಕ್ ನಮ್ಮಪ್ಪ ಕಷ್ಟ ಪಡೋದನ್ನ ನೋಡಿ ನಾವೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಿದೀವಿ. ಇದ್ದಿದ್ ಮನೇನ ಕೆಡವಿ ಸಂಬಂಧಿಕರ ಮನೇಲಿ ವಾಸ ಮಾಡ್ಕೊಂಡು ನೆಂಟ್ರು ಕರೆದು ಹಬ್ಬ ಮಾಡೋಕೆ ಮನೆ ಚಿಕ್ಕದು ಅಂತ ಹಬ್ಬ ಮಾಡ್ದೆ, ನನ್ಗೋಸ್ಕರನೇ ಪ್ರತಿ ಮದ್ವೆಲೂ ವೇಟ್ ಮಾಡೋ ಫ್ರೆಂಡ್ಸ್ ಮದ್ವೆಗೂ ಹೋಗೋಕಾಗ್ದೆ ಹೊಸ ಮನೆ ಕಟ್ಸೋ ಆಸೆಲಿ ಎಲ್ಲಾನು ಸಹಿಸ್ಕೊಂಡಿದೀವಿ. ಅಲ್ಲ ಕಣೆ, ಹೇಗಿದ್ದೆ, ಇವಾಗ ನೋಡು ಹೇಗಾಗಿದ್ಯಾ. ಸುಮ್ನಿರೋ, ನಾನ್ ಮದ್ವೆಗ್ ಹೋಗಿದ್ರೆ ಹೆಂಗಿರ್ತಿತ್ತು ಗೊತ್ತಾ? ಏನೇ ಅವಳಿನ್ನೂ ಬಂದೇ ಇಲ್ಲ. ಅವಳು ಬಂದಿದ್ರೆ ಎಷ್ಟು ಚೆನ್ನಾಗಿರೋದು ಅಲ್ವಾ? ಹೌದಲ್ಲ? ಏನೇ ನಿನ್ ಕರ್ಮ. ಕರ್ಮ ಅಂತ ಕೇಳ್ತಿಯಲ್ಲ, ಒಂದ್ ಹಬ್ಬಕ್ ಹೋಗಕ್ ಆಗ್ತಿಲ್ಲ, ಮದ್ವೆಗ್ ಹೋಗಕ್ ಆಗ್ತಿಲ್ಲ, ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೂ ಆಗ್ತಾ ಇಲ್ಲ. ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೊಂಡೆ ಕಣೆ. ಇದೆಲ್ಲ ನಮ್ಗೋಸ್ಕರನೇ ಅಲ್ವಾ ಮಾಡ್ತಾ ಇರೋದು. ಒಂದ್ ಸ್ವಲ್ಪ ದಿನ ಇದನ್ನೆಲ್ಲ ಸಹಿಸ್ಕೊಳ್ಳೋಣ, ಆಮೇಲೆಲ್ಲ ಸರಿ ಹೋಗುತ್ತೆ. ಆದ್ರೆ ಈ ಮೋದಿ ಬಂದಾಗ್ಲಿಂದ GST ಅದು ಇದು ಅಂತ ಎಲ್ಲ ಜಾಸ್ತಿ ಮಾಡ್ಬಿಟ್ಟ. ನಮ್ಮಂತವ್ರ ಮನೆ ಕಟ್ಟಂಗ್ ಮಾಡ್ಬಿಟ್ಟ. ಅವ್ನ್ ಸತ್ರ ಚೆನ್ನಾಗಿರುತ್ತೆ. ಸಾರಿ ಸುಬ್ಬಿ. ನೋಡು, ನಿಮ್ಮಪ್ಪನ ಕನಸಿಗೆ ನೀನು ಕೈ ಜೋಡಿಸೋದು ನನ್ಸಾಗುತ್ತೆ ಅಂದಮೇಲೆ ಮೋದಿ ಈ ದೇಶದ ಬಗ್ಗೆ ಕನಸು ಕಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ಕೈ ಜೋಡಿಸ್ಬೇಕು ತಾನೆ. ನಿಮ್ಮಪ್ಪ ಈ ಬಿಲ್ಡಿಂಗ್ ಕಟ್ಟೋದಕ್ಕೆ ಇಷ್ಟೊಂದು ಕಷ್ಟಪಡ್ತಾ ಇದ್ದಾರೆ, ಅದು 4 ಜನ ಇರೋದಕ್ಕೆ. ಇನ್ನು 130 ಕೋಟಿ ಜನ ಇರೋ ಈ ದೇಶನ ಕಟ್ಟೋದಕ್ಕೆ ಅಂತ ಹೊರಟಿದ್ದಾರೆ. ನಾರ್ಮಲ್ ಇದ್ದಿದ್ದ ಮನೆನ ದೊಡ್ಡದು ಮಾಡಬೇಕು ಅಂದಾಗ ಕಷ್ಟ ಬಂತು. ಹಾಗೆ ನಮ್ಮ ದೇಶನ ವಿದೇಶಿ ಜನಗಳು ತಿರುಗಿ ನೋಡಂಗೆ ಮಾಡಬೇಕು ಅಂದಾಗ ಈ ಪೆಟ್ರೋಲ್ ರೇಟು, GST ರೇಟು, ಸಣ್ಣ ಪುಟ್ಟ ವಸ್ತುಗಳ ರೇಟು ಇವೆಲ್ಲ ಬಂದೋಗ್ಬಿಡ್ತವೆ. ಒಂದೇ ಒಂದ್ಸಲ ನಮ್ಮ ಭಾರತ ಬಲಿಷ್ಠ ದೇಶ ಅಂತ ಎದ್ದು ನಿಂತಾಗ ಈ ತೊಂದರೆ ತಾಪತ್ರೆಗಳು, ಈ GST ರೇಟು, ಈ ಪೆಟ್ರೋಲ್ ರೇಟು, ನೋವು, ಇದೆಲ್ಲ ಯಾವುದು ಕಾಣಿಸದೇ ಇಲ್ಲ. ನಿಜ ಕಣೋ, ನಾನಿಷ್ಟು ದಿನ ಸ್ವಾರ್ಥಿ ಆಗಿದ್ದೆ. ನಾನು ನಮ್ದು ಅಂತ ಯೋಚನೆ ಮಾಡ್ತಾ ಇದ್ದೆ. ಈ ಜನಗಳೆಲ್ಲ ನಮೋ ನಮೋ ಅನ್ಬೇಕಾದ್ರೆ ನಮೋ ಏನ್ ಮಹಾ ಅಂತ ಬೈಕೊಳ್ತಾ ಇದ್ದೆ, ಅವ್ರ ಹಿಂದೆ ಬಿದ್ದಿದ್ದಾರೆ ಅಂತ. ಆದ್ರೆ
ನಮೋ ನಮೋ ಅನ್ನೋದ್ರ ಹಿಂದೆ ಇಷ್ಟು ದೊಡ್ಡ ರೀಸನ್ ಇದೆ ಅನ್ನೋದು ನನಗೆ ನಿನ್ ಮಾತಿಂದ ಅರ್ಥ ಆಯ್ತು. ಅಪ್ಪ, ನಿನಗೂ ನಮೋ ನಮಃ. ನಮೋ ಏನ್ ಮಹಾ, ಎಲ್ರಾಗೆ ನಾನು ಯೋಚನೆ ಮಾಡ್ತಿದ್ದೆ. ಅವ್ರು ಬಂದಾಗಿಂದ ಆ ಸಮಸ್ಯೆ ಈ ಸಮಸ್ಯೆ, ನಮ್ ದೇಶ ಏನೇನೋ ಆಗೋಯ್ತು ಅಂತ ಕೇಳ್ತಿದೀವಿ. ಹೌದು, ನಿಜ ಸಮಸ್ಯೆ ಆಗಿದೆ. ಸಮಸ್ಯೆ ಆಗಿಲ್ಲ ಅಂತ ಹೇಳೋಷ್ಟು ಅವ್ರ ದೇವ್ರು ಅಂತ ಒಪ್ಕೊಳ್ಳೋ ಅಂಧ ಭಕ್ತ ನಾನಲ್ಲ. ಸ್ವಲ್ಪ ದಿನ ಇದನ್ನೆಲ್ಲ ಸಹಿಸ್ಕೊಂಡ್ರೆ ನಮ್ಮ ದೇಶ ವಿಶ್ವಗುರು ಆಗೋದನ್ನ ಯಾರು ತಡೆಯೋಕ್ಕಾಗಲ್ಲ. ಮೋದಿ ಅವ್ರು ಮಾಡಿದ್ದೆಲ್ಲ ಒಳ್ಳೇದು ಅಂತ ನಾನು ಯಾವತ್ತೂ ಒಪ್ಕೊಂಡಿಲ್ಲ. ಆದ್ರೆ ಅವ್ರನ್ನ ಬಿಟ್ಟು ಒಳ್ಳೆ ಆಪ್ಷನ್ ನಮ್ಮ ಕಣ್ಮುಂದೆ ಯಾವುದೂ ಇಲ್ಲ.